ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ವಿಶೇಷ ಸಂದರ್ಭಗಳಲ್ಲಿ ನಾಡಿನ ಒಳಿತಿಗಾಗಿ, ಜನಸಾಮಾನ್ಯರ ಅಭಿವೃದ್ಧಿಗಾಗಿ ಮಂಗಳದ ಪರಿಭಾಷೆ ವಿಸ್ತಾರವಾದದ್ದು. ಅದು ವಸ್ತುವಿನಲ್ಲಿರುವ ಶ್ರೇಷ್ಠವಾದುದನ್ನು ಸೂಚಿಸುತ್ತದೆ. ಅದು ಅಶುದ್ಧತೆಯಿಂದ ಮುಕ್ತವಾದದ್ದು. ಅದು ಅಡೆತಡೆಗಳನ್ನು ನಿವಾರಿಸಿ ಸುಖವನ್ನ ಅನುಗ್ರಹಿಸುವುದು. ಅದು ಪಾಪವನ್ನ ಕಳೆದು ಪುಣ್ಯವನ್ನ ಗಳಿಸುವುದು. ಪ್ರಾಚೀನ ಕಾಲದಿಂದಲೂ ಕೆಲವು ವಸ್ತುಗಳನ್ನ ಮಂಗಳಕರ, ಶ್ರೇಯಸ್ಕರ ಎಂದು ನಂಬಲಾಗಿದೆ. ಜನಪದರ ಈ ಆದಿಕಾಲದ ನಂಬಿಕೆಯೇ ಮುಂದೆ ಶಿಷ್ಟರ ನಂಬಿಕೆಗಳಾಗಿ, ತದನಂತರ ಧಾರ್ಮಿಕ ನಂಬಿಕೆಗಳಾಗಿ ಧರ್ಮ ಗ್ರಂಥಗಳಲ್ಲಿ ಸ್ಥಾನ ಪಡೆದಿವೆ. ಅಷ್ಟಕ್ಕೂ ಅಷ್ಟಮಂಗಳ ಅಂದ್ರೇನು, ಅಷ್ಟಮಂಗಳ ಪ್ರಶ್ನೆ ಅಂದ್ರೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕೆಲವು ಹೆಸರು, ಸ್ಥಳ, ಕಾಲ, ವರ್ಣ, ಘಟನೆ, ಪ್ರಾಣಿ, ಚಿಹ್ನೆ, ಸಂಕೇತ ಇತ್ಯಾದಿಗಳು ಯಾವುದೋ ಹಿನ್ನೆಲೆಯಲ್ಲಿ ಪವಿತ್ರವಾಗಿ ಪರಿಣಮಿಸುತ್ತವೆ. ಇವುಗಳನ್ನ ಪರಿಭಾವಿಸುವುದರಿಂದ ಮನಸ್ಸು ನಿರ್ಮಲವಾಗುವುದು. ಇಂಥ ಮಂಗಳಕರ ವಸ್ತುಗಳನ್ನ ಅರ್ಜುನ ಯುದ್ಧಕ್ಕೆ ಹೋಗುವ ಮುನ್ನ ವಂದಿಸಿದನೆಂದು ಮಹಾಭಾರತದಲ್ಲಿ ಉಲ್ಲೇಖಗೊಂಡಿದೆ. ನರಪತಿಗಳು, ದಳಪತಿಗಳು ಬೇಟೆಗಾಗಲಿ ಯುದ್ಧಕ್ಕಾಗಲಿ ಹೋಗುವಾಗ ಜೀವರಕ್ಷಕ ಕವಚದಂತೆ ಮಂಗಲ ಚಿಹ್ನೆ ಇರುವ ಪದಕಗಳನ್ನು ಧರಿಸುತ್ತಿದ್ದರಂತೆ. ಮಂಗಲ ದ್ರವ್ಯಗಳಲ್ಲಿ ಒಂದಾದ ಸ್ವಸ್ತಿಕದ ಇತಿಹಾಸವು 5,000 ವರ್ಷಗಳ ಹಿಂದಿನ ಹರಪ್ಪ, ಮೊಹಂಜಾದೊರೋ ಮುದ್ರೆಗಳವರೆಗೂ ಹೋಗುವುದು. ಇದಕ್ಕೆ ಸಾಂಸ್ಕೃತಿಕ ವಿದ್ವಾಂಸರು ಅನೇಕ ವೈವಿಧ್ಯಮಯ ಅರ್ಥಗಳನ್ನು ನೀಡಿದ್ದಾರೆ. ಕ್ರಿಸ್ತಶಕ 3ನೇ ಶತಮಾನದ ತಿಲೋಯ ಪಣ್ಣತ್ತಿ ಎಂಬ ಪ್ರಾಕೃತಿಕ ಗ್ರಂಥದಲ್ಲಿ ಜಿನೇಂದ್ರ ಪ್ರತಿಮೆಗಳ ಸಮೀಪದಲ್ಲಿ ಗಂಟೆ ಮೊದಲಾದ 108 ಮಂಗಲ ದ್ರವ್ಯಗಳು ಯಥಾಯೋಗ್ಯ ಸ್ಥಾನದಲ್ಲಿರಬೇಕೆಂದು ಹೇಳಲಾಗಿದೆ. ಅವುಗಳಲ್ಲಿ 8 ಮಂಗಲ ದ್ರವ್ಯಗಳ ಗುಂಪನ್ನ ಅಷ್ಟಮಂಗಲ ಎಂದಿದ್ದಾರೆ. ಮಹಾಪುರಾಣದ ಪ್ರಕಾರ ದಿಗಂಬರ ಜೈನರ ಅಷ್ಟಮಂಗಳಗಳು ಹೀಗಿವೆ: ಛತ್ರ, ಧ್ವಜ, ಕಳಶ, ಚಾಮರ, ಸುಪ್ರತಿಷ್ಠಿಕ ಅಂದ್ರೆ ಪೂಜಾ ಸಾಮಗ್ರಿ ಇಡುವ ಪಾತ್ರೆ, ಭೃಂಗಾರ ಅಂದ್ರೆ ಗಿಂಡಿ, ಕನ್ನಡಿ, ಬೀಸಣಿಗೆ ಇವುಗಳನ್ನ ಅಷ್ಟಮಂಗಲ ಎನ್ನುವರು. ಸ್ವಸ್ತಿಕ, ಶ್ರೀವತ್ಸ, ನಂದ್ಯವರ್ತ, ವರ್ಧಮಾನಕ, ಭದ್ರಾಸನ, ಕಲಸ, ಕನ್ನಡಿ, ಜೋಡಿ ಮೀನು ಇವು ಶ್ವೇತಾಂಬರ ಸಂಪ್ರದಾಯದಲ್ಲಿ ಬಳಕೆಯಲ್ಲಿರುವ ಅಷ್ಟಮಂಗಳಗಳಾಗಿವೆ. ಈ ಅಷ್ಟಮಂಗಳಗಳನ್ನ ಆಗಮ ಗ್ರಂಥಗಳಲ್ಲಿ, ದೇವಾಲಯದ ಗೋಡೆಗಳಲ್ಲಿ ವರ್ಣಮಯವಾಗಿ ಚಿತ್ರಿಸುತ್ತಾರೆ. ಬಸದಿಯ ಶಿಲಾಭಿತ್ತಿಯಲ್ಲಿ, ಮಾನಸ್ತಂಭಗಳಲ್ಲಿ, ತೀರ್ಥಂಕರ ಪ್ರತಿಮೆಯ ಪ್ರಭಾವಳಿಗಳಲ್ಲಿ ಸುಂದರವಾಗಿ ಕೆತ್ತಿರುವುದನ್ನು ಗಮನಿಸಬಹುದಾಗಿದೆ. ದೇವಾಲಯದ ಪೂಜಾಮಣಿಯ ಮೇಲೆ ಮೊನೆ ಮುರಿಯದ ಅಕ್ಕಿಯನ್ನ ಹರಡಿ ಅದರಲ್ಲಿ ಅಷ್ಟಮಂಗಲ ಚಿಹ್ನೆಗಳನ್ನ ರಚಿಸಿ ಪೂಜಿಸುತ್ತಾರೆ. ಅಲ್ಲದೆ ದಕ್ಷಿಣ ಭಾರತದ ದಿಗಂಬರ ದೇವಾಲಯಗಳಲ್ಲಿ ಅಷ್ಟಮಂಗಲದ ಲೋಹದ ಪ್ರತಿಮೆಗಳಿರುತ್ತವೆ. ಅಲ್ಲದೆ ಸಾಮಾಜಿಕ ಹಾಗೂ ಧಾರ್ಮಿಕ ಸಮಾರಂಭಗಳ ಆಹ್ವಾನ ಪತ್ರಿಕೆಗಳಲ್ಲಿ ಕೆಲವು ಅಷ್ಟಮಂಗಲದ ಸಂಕೇತಗಳು ಮುದ್ರಣಗೊಂಡಿರುತ್ತವೆ. ಪೂರ್ಣಕುಂಭ, ದರ್ಪಣ, ದೀಪ, ಧ್ವಜ, ಬೇರಿ, ಚಾಮರ, ಆನೆಯಂತಹ ಜೋಡಿ ಮೀನು ಇವು ವೈದಿಕ ಧರ್ಮದ ವಿವಿಧ ಸಂಪ್ರದಾಯಗಳಲ್ಲಿ ಅಷ್ಟಮಂಗಲದ ರೂಪದಲ್ಲಿ ಕಂಡುಬರುತ್ತವೆ. ಶಂಖ, ಧರ್ಮಚಕ್ರ, ಛತ್ರ, ಧ್ವಜ, ಪದ್ಮ, ಶ್ರೀವತ್ಸ, ಜೋಡಿ ಮೀನು, ನಿಧಿಯುಳ್ಳ ಕುಂಭ ಅಂದ್ರೆ ಕೊನೆಯಿಲ್ಲದ ಗಂಟು